ಸ್ವಲ್ಪ ಎಲ್ಲ ಕಂಟ್ರೋಲಿಗೆ ಬರಲಿ, ಆಮೇಲೆ ನಿನ್ನ ಜೀವನ ದಿವ್ಯನ ಜೀವನ ಎಲ್ಲ ಸರಿ ಮಾಡ್ತೀನಿ. ಒಟ್ಟಿನಲ್ಲಿ ಎಲ್ಲರೂ ಕೂತ್ಕೊಂಡು ತಿನ್ಬೇಕು. ಹೀಗೆ ನಿಂತ್ಕೊಂಡ ತಿಂತಾ ಇದ್ದೀವಿ. ಇಷ್ಟು ದಿನ ಹರಿನ ಪೀಡಿಸಿ ಅವ್ರ ಮನೇಲಿದೆ ಇವ್ರ ಮನೇಲಿದೆ ಅಂತ ನಮ್ಮ ಮನೆಗೂ ಡೈನಿಂಗ್ ಟೇಬಲ್ ತರಿಸಿದ್ದಾಯ್ತು. ಈಗ ಸೊಸೆಗೆ ಪೀಡಿಸೋದಾ? ನಾನು ಯಾಕೆ ಪೀಡಿಸ್ಲಿ? ಈ ಮನೇನ ಹೇಗೆ ಉದ್ಧಾರ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಆ ಹಣ ಲಕ್ಷ್ಮಿ ಮತ್ತು ಹರಿ ಜೀವನಕ್ಕೆ ಅಂತ ಲಕ್ಷ್ಮಿ ತವ್ರ ಮನೆಯವ್ರು ಕೊಡ್ತಾ ಇರುತ್ತಾನೆ, ಅದ್ರಲ್ಲಿ ನಿಮ್ದೇನು? ಹೌದು, ನಾವು ಅವ್ರಿಗೆ ಅಂತಾನೆ ಇದನ್ನೆಲ್ಲ ಮಾಡ್ತಿರೋದು ತಾನೆ. ಅವರು ಈ ಮನೇಲೇ ಇರಲ್ವಾ? ಇರಲೇಬೇಕು. ಇಲ್ಲದೆ ಹೋದ್ರೆ ನಿಮ್ಮಿಬ್ಬರ ಕೈ ಲೋನ್ ಕಟ್ಟಕ್ಕಾಗತ್ತಾ? ಅಪ್ಪ, ಇನ್ನೇನಮ್ಮ, ದುಡ್ಡು ಅವ್ರದ್ದು, ಪ್ಲಾನ್ ನಿಮ್ದ. ಈ ಮದ್ವೆ ಒಪ್ಕೊಂಡ್ಮೇಲೆ ದುಡ್ಡು ನಮ್ದೆ, ನಿರ್ಧಾರನೂ ನಮ್ದೆ. ಏನ್ರಿ ಹೇಳ್ತಾ ಇದ್ದೀರಾ ನೀವು? ನೀವಿಬ್ರು ಇದ್ದೀರಾ ಅಂತ ತಾನೇ ಸೂಟ್ ಕೇಸ್ ನಾನು ನಿಮ್ಮ ಕೈಲಿ ಕೊಟ್ಟು ಹೋಗಿದ್ದು. ಈಗ ನೋಡಿದ್ರೆ ಕಾಣ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ರಿ. ಸ್ವಲ್ಪನಾದ್ರೂ ಜವಾಬ್ದಾರಿ ಬೇಡವಾ? ಏನಿಬ್ರು ಮಾತಾಡದೆ ನಿಂತಿದ್ದೀರಾ? ಏನಾದರೂ ಮಾತಾಡ್ರೆ. ಫೋಟೋ ತೆಗಿಯೋಕ್ಕೆ ಅಂತ ದೇವಸ್ಥಾನ ಒಳಗಡೆ ಹೋಗಿದ್ವಿ ಅಮ್ಮ. ಇವಳು ಯಾವುದೋ ಗ್ಯಾಂಗ್ದಲ್ಲಿ ಸೂಟ್ ಕೇಸ್ನ ಕೆಳಗಡೆ ಇಟ್ಬಿಟ್ಟಿದ್ದಾಳೆ. ತಿರುಗಿ ನೋಡಿದ್ರಲ್ಲಿ ಸೂಟ್ ಕೇಸೇ ಇಲ್ಲ ಅಮ್ಮ, ಅದನ್ನು ಯಾರೋ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಬೇಜವಾಬ್ದಾರಿಯಿಂದ ನಿಮ್ಮ ಅಕ್ಕನ ಜೀವನನೇ ಹಾಳು ಮಾಡ್ತಾ ಇದ್ದೀರಲ್ರಿ. ಈಗ ಮದ್ವೆಗೆ ಏನಾದರೂ ತೊಂದರೆ ಆದರೆ ಏನ್ರಿ ಮಾಡ್ರಿ? ಬಿಡಿ ನೀವು ಅತ್ತೆ, ಬಿಡಿ ಅತ್ತೆ, ಹಿಂದೆ ಕಡೆ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಈಗ ಹೊಡೆದ್ಬಿಟ್ರೆ ಎಲ್ಲ ಸರಿ ಹೋಗುತ್ತಾ? ಏನು ಸರಿ ಹೋಗುತ್ತೋ ಏನು? ಮನೆ ಹಾಳು ಕೆಲಸ ಮಾಡಿ ಬಂದು ನಿಂತಿದಾರಲ್ಲ ಇವರು. ಈಗ ಅಲ್ಲಿ ಹೋಗೋರು ದುಡ್ಡು ಕೇಳಿದ್ರೆ ನಾನು ಏನು ಹೇಳಿ ಅಂದರೆ ಏನು ಹೇಳಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲತ್ತೆ. ಆದರೆ ನೀವು ಗಾಬರಿ ಆಗ್ಬೇಡಿ, ಏನೂ ಆಗಲ್ಲ. ಅಖಿಲ, ಸರಿಯಾಗಿ ನೆನ್ಪು ಮಾಡ್ಕೊ, ಲಾಸ್ಟಲ್ಲಿ ಸೂಟ್ ಕೇಸ್ ಯಾರ ಕೈಲಿತ್ತು? ನನ್ನ ಕೈಲೇ ಇತ್ತು ಭಾವ. ಇವಳು ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ಲು ಅಂತ ನಾನು ಅವಳಿದ್ದಲ್ಗೆ ಹೋದೆ. ಎಲ್ಲರೂ ಫೋಟೋ ತಗೋತಿದ್ರು ಅಂತ ನಾನು ಅಲ್ಲೇ ನಿಂತೆ. ಫೋಟೋ ತಗೋಬೇಕಾದ್ರೆ ಮಿಸ್ಸಾಗಿ ಕೆಳಗಡೆ ಇಟ್ಬಿಟ್ಟೆ ಭಾವ. ಆಮೇಲೆ ತಿರ್ಗಿ ನೋಡಿದ್ರೆ ಅಲ್ಲಿ ಸೂಟ್ ಕೇಸೇ ಇರಲಿಲ್ಲ. ನೋಡಿ ನೋಡಿ ಹೇಗೆ ಹೇಳ್ತಾರೆ ಅಂತ. ಅತ್ತೆ ಅತ್ತೆ, ಬನ್ನಿ ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಹೀಗೆ ಹೊಡೆದು ಮಾಡಿದರೆ ಕಳೆದೋಗಿರೋ ಸೂಟ್ ಕೇಸ್ ವಾಪಸ್ ಬರುತ್ತಾ? ನಿಖಿಲ, ನಿನ್ನ ಫೋಟೋಸ್ ತಗೋಬೇಕಾದ್ರೆ ಸುತ್ತಮುತ್ತ ಯಾರಾದರೂ ಇದ್ರಾ? ಯಾರೂ ಇರಲಿಲ್ಲ ಭಾವ, ನಾವಷ್ಟೇ ಇದ್ದಿದ್ದು. ಸರಿಯಾಗತ್ತೆ, ಎಲ್ಲ ಕಡೆ ಎಲ್ಲ ಸೇರಿ ಹುಡ್ಕೋಣ, ಸಿಕ್ಕರೂ ಸಿಗ್ಬೋದು. ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಏನೋ ಒಂದು ಆಗುತ್ತೆ. ಅಪ್ಪ ದೇವ್ರೆ, ನನ್ನ ಮಗಳ ಜೀವನದಲ್ಲಿ ಯಾಕಪ್ಪ ಹೀಗೆ ಆಟ ಆಡ್ತಾ ಇದೆಯಾ? ಎಲ್ಲ ಸರಿ ಹೋಯ್ತು ಅನ್ನೋಷ್ಟರಲ್ಲಿ ಇನ್ನೊಂದು ಹೊಸ ಸಮಸ್ಯೆ ಒಡ್ಡಿದ್ಯಲ್ಲಪ್ಪ. ಹಿಂದಿನ ನ್ಯಾಯನಾ? ಅಯ್ಯೋ, ಅಳಿಯಂದ್ರೆ ನೀವು ಸಿಟ್ಟಾಗ್ಬೇಡಿ. ಕಷ್ಟ ಅಂದಾಗ ನೀವು ಹೇಗೋ ಹೊಂದಿಸ್ಕೊಟ್ರಿ, ಆದರೆ ಅದನ್ನು ಉಳಿಸ್ಕೊಂಡು ಹೋಗೋ ಯೋಗ್ಯತೆ ನಮಗಿಲ್ಲ. ನಾನೇ ಹೋಗ್ಬಿಟ್ಟು ಹಣ ಕಳೆದೋಗಿದೆ ಅಂತ ನಿಮ್ಮ ಮನೆ ಹತ್ರ ಹೇಳ್ಬಿಡ್ತೀನಿ. ಹೇಗಾದರೂ ಮಾಡಿ ಅವ್ರನ್ನ ಮದುವೆಗೆ ಒಪ್ಪಿಸ್ತೀನಿ. ಅಯ್ಯೋ ಅತ್ತೆ, ದುಡ್ಡು ಕಳ್ತನ ಆಗಿದೆ ಅಂತ ಗೊತ್ತಾದರೆ ಮದುವೆ ನಡೆಯೋಕ್ಕೆ ಬಿಡಲ್ಲ. ಏನು ಹಣ ಇಲ್ವಾ?